ಗೆಳೆಯರೇ, ಈ ನಿಮ್ಮ ಸ್ಟೋರಿ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸಾವಾದ ನಂತರ ಈ ಊರಲ್ಲಿ ನಡೆದಂಥ ಒಂದು ಘಟನೆಯ ಬಗ್ಗೆ. ಸಾವಿನ ಸುದ್ದಿ ತಿಳಿದ ತಕ್ಷಣ ಊರಿನ ಜನರೆಲ್ಲರೂ ಸಾವಿನ ಮನೆ ಹತ್ರ ಬಂದು ಸೇರಿರ್ತಾರೆ. ಇಲ್ಲಿಗೆ ಬಂದಂಥ ಜನರಲ್ಲಿ ಸಾವಿನ ಸುದ್ದಿ ದುಃಖದಕ್ಕಿಂತ ಆತಂಕನೇ ಹೆಚ್ಚಾಗಿರುತ್ತದೆ. ಕಾರಣ ಏನಂದ್ರೆ, ಈ ಊರಲ್ಲಿ ಮೊದಲನೇ ಬಾರಿಗೆ ಹಾವು ಕಚ್ಚಿ ಸತ್ತಿದ್ದಂಥ ಪ್ರಕರಣ ಇದಾಗಿದ್ದರಿಂದ ಸೊ ಅವರೊಳಗಡೆ ಆತಂಕ ಕೂಡ ದುಪ್ಪಟ್ಟಾಗಿರುತ್ತದೆ. ಮನೆಯಲ್ಲಿ ರಘು ಇಲ್ಲದ ಕಾರಣ ಊರಿನ ಜಮೀನ್ದಾರನು ರಘುಗೆ ಕರೆ ಮಾಡಿ ಅಲ್ಲಿ ನಡೆದಂಥ ವಿಚಾರದ ಬಗ್ಗೆ ತಿಳಿಸಿ ಹೇಳಿರ್ತಾರೆ. ಈ ಸುದ್ದಿ ಕೇಳಿದ ತಕ್ಷಣ ರಘುನ್ ಮನಸ್ಸು, ಅವನ ಸಂಕಟ, ಅವನ ನೋವನ್ನ ಹೇಳಕ್ಕಾಗಲ್ಲ. ಸ್ವಲ್ಪ ಹೊತ್ತೇನು ಮಾತಾಡ್ದ ರಘು. ಅದಾದ್ಮೇಲೆ ತನ್ನ ಮನಸ್ಸಿಗೆ ಎಷ್ಟೇ ಹೇಳಿದ್ರು ಅದೊಂದು ಚಿಕ್ಕ ಮಗುನಂತೆ ಅಳೋದನ್ನ ಸ್ಟಾರ್ಟ್ ಮಾಡ್ತದೆ. ಆದರೆ ಕೆಲವ್ರ ಕನಸು ರಾತ್ರೋರಾತ್ರಿ ಸಕ್ಸಸ್ ಆದರೆ ಇವನ್ ಬಾಳಲ್ಲಿ ರಾತ್ರಿಯಿಂದ ಬೆಳಗಾಗೋದ್ರೊಳಗಡೆನೆ ಇವನ್ ಕನಸೇ ಸತ್ತೋಗಿರ್ತದೆ. ಕೊನೆಗೆ ಅವನೇ ಅವ್ನ ಸಮಾಧಾನ ಮಾಡ್ಕೊಂಡು ಎಲ್ಲ ವಿಷಯದಲ್ಲೂ ಅವನೊಬ್ಬ ನತದೃಷ್ಟ ಅಂತ ಅವನಿಗೆ ಅವನೇ ಅನ್ಕೊಂಡು ಮುಂದೆ ನಡೆಯಬೇಕಾದ ಕೆಲಸಗಳ ಬಗ್ಗೆ ಜಮೀನ್ದಾರನ ಹತ್ರ ಮಾತಾಡಿ ಬೆಂಗಳೂರಿಂದ ಹೊರಡ್ತಾನೆ. ಹೀಗೆ ಹೊರಟಂತ ರಘುಗೆ ಬಸ್ಗಳ ಅಭಾವದಿಂದ ಬಸ್ಗಳೇ ಟೈಮ್ಗೆ ಸಿಗ್ತಾ ಇರಲ್ಲ. ಹಾಗೆ ಇಡೀ ಊರಿನ ಜನರೆಲ್ಲ ರಘು ಬರುವಿಕೆಗೆ ಕಾಯ್ತಾ ಇರ್ತಾರೆ. ಇಳೆ ಸಂಜೆ ಆದರೂ ಬಾರದ ಕಾರಣ ಅವರಲ್ಲಿದ್ದಂಥ ಆತಂಕ ಇನ್ನೂ ಹೆಚ್ಚಾಗಿ ಜಮೀನ್ದಾರನ ಹತ್ರ ಹೋಗಿ ಆ ಊರಿಗೆ ಏನಾದರೂ ಅಪಶಕ್ನ ಆಗ್ಬೋದೇನೋ ಅಂತ ಅವ್ರಿಗೆ ತಿಳಿಸಿ ಹೇಳಿ ಸೊ ಅವಾಗಲೇ ಮಣ್ಣು ಮಾಡಿಬಿಡ್ತಾರೆ. ಹೇಗೋ ಕಷ್ಟಪಟ್ಟು ರಘು ಊರು ಸೇರೋದ್ರೊಳಗಡೆ ರಾತ್ರಿ ಆಗಿರ್ತದೆ. ಸೊ ಕೊನೆ ಬಾರಿ ಆದರೂ ತನ್ನ ತಾಯಿ ಮುಖ ನೋಡ್ಬೋದೆಂಬ ಆಸೆನ ಇಟ್ಕೊಂಡೇ ಬಂದಿರ್ತಾನೆ ರಘು. ಆದರೆ ಇಲ್ಲಿ ವಿಧಿಯ ಆಟವೇ ಬೇರೆ ಆಗಿರ್ತದೆ. ಸೊ ಅಷ್ಟರಲ್ಲಾಗಲೇ ಅವರಮ್ಮ ಮಸಣ ಸೇರಿರ್ತಾರೆ. ಸೊ ಇದನ್ನ ನೆನೆಸ್ಕೊಂಡು ದುಃಖ ಪಡ್ತಾ, ಉದಾಹರಣೆಗೆ ಜೀವನದಲ್ಲಿ ಬೇರೆ ಥರ ಕಷ್ಟ ಬರ್ಬೋದು, ಆದರೆ ಮುಂದಕ್ಕೆ ಆ ವ್ಯಕ್ತಿ ಇರಲ್ಲ, ಅವ್ರ ಮುಖ ನೋಡೋಕ್ಕಾಗಲ್ಲ. ಅಂಥದ್ದು ಒಂದು ಕ್ಷಣ ನೆನೆಸ್ಕೊಂಡ್ರೆ ಅವ್ರಿಗೆ ಎಷ್ಟು ದುಃಖ ಆಗ್ಬೋದು. ಸೊ ಆ ಥರ ಆ ದುಃಖದಲ್ಲಿ ಮನೆ ಕಡೆ ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯೆ ಆ ಊರಿನ ಭಿಕ್ಷುಕ ಅಂದರೆ ಉಚ್ಮಲ್ಲಿ ಅಂತ ಭಿಕ್ಷುಕ ಸಿಕ್ಕು ಅವನ ದುಃಖ, ಅವನ ಸಂಕಟ ನೋಡಿ ಕೊನೆ ಬಾರಿ ಆದರೂ ನಿಮ್ಮ ತಾಯಿ ಮುಖ ನೀನು ನೋಡೋಗು ಅಂತ ಹೇಳಿರ್ತಾನೆ. ಈ ಮಾತು ಕೇಳಿದ ತಕ್ಷಣ ರಘುಗೆ ಒಂದು ಕ್ಷಣ ಜೀವ ಬಂದಂಗಾಗಿರ್ತದೆ. ಸೊ ಇದರಿಂದ ಡೈರೆಕ್ಟಾಗಿ ಮನೆ ಹತ್ರ ಬಂದಂಥ ರಘು ಅಲ್ಲಿದ್ದಂಥ ಚಲ್ಕೆ ಅವನ್ನೆಲ್ಲ ತಗೊಂಡು ಮಸಣಕ್ಕೆ ಹೋಗ್ತಾನೆ. ಹೋದ ತಕ್ಷಣ ಅವತ್ತೇ ಮಣ್ಣು ಮಾಡಿದ್ದು ಸಮಾಧಿ ಹುಡ್ಕೋದೇನು ದೊಡ್ಡ ವಿಚಾರ ಆಗಿರಲ್ಲ. ಸೊ ಆ ಸಿಕ್ಕಂಥ ಸಮಾಧಿಯಲ್ಲಿ ಹಾಗೆ ಸ್ಟಾರ್ಟ್ ಮಾಡ್ತಾನೆ. ಎಷ್ಟೇ ಆಗಿದ್ರೂ ಅವ್ರ ತಾಯಿ ಬಾಡಿ ಸಿಕ್ಕಿರಲ್ಲ. ಸೊ ಇದರಿಂದ ಇನ್ನೂ ಆತಂಕಗೊಂಡು ಇನ್ನೂ ಆಕ್ರೋಶಗೊಂಡು ಈ ಊರಿನ ಜನರ ಮೇಲೆ ಅವನ ತಾಳ್ಮೆನೇ ಕಳ್ಕೊಂಡು ಡೈರೆಕ್ಟ್ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನಡೆದಂಥ ವಿಚಾರನ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟು